ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಈ ಪಾಠದಲ್ಲಿ ನೀವು ಆಕ್ಸಿ ಅಸೆಟಿಲೈನ್ ವೆಲ್ಡಿಂಗ್ OAW ಪ್ರಾಸೆಸ್ ಬಳಸಿಕೊಂಡು 2 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ ಶೀಟ್ನಲ್ಲಿ ವರ್ಟಿಕಲ್ ಪೊಸಿಷನ್ನಲ್ಲಿ ಫಿಲ್ಲರ್ ರಾಡ್ನಿಂದ ಫ್ಯೂಷನ್ ರನ್ ಬಗ್ಗೆ ಕಲಿಯುತ್ತೇವೆ. ಈ ಪಾಠದಲ್ಲಿ ನೀವೇನು ಕಲಿಯುತ್ತೀರೆಂದರೆ 150 mm ಉದ್ದ, 100 mm ಅಗಲ ಮತ್ತು 2 mm ದಪ್ಪದ ಗಾತ್ರಕ್ಕೆ ಅನುಗುಣವಾಗಿ MS ಶೀಟ್ ಅನ್ನು ತಯಾರಿಸುವುದು, ವೆಲ್ಡ್ ಪೊಸಿಷನರ್ನಲ್ಲಿ ವರ್ಟಿಕಲ್ ಪೊಸಿಷನ್ನಲ್ಲಿ ಜಾಬ್ ಅನ್ನು ಫಿಕ್ಸ್ ಮಾಡುವುದು, ಬೀಡ್ಸ್ ಅನ್ನು ಮೇಲ್ಮುಖ ದಿಕ್ಕಿನಲ್ಲಿ ಲಂಬವಾದ ಸ್ಥಾನದಲ್ಲಿ ಇರಿಸುವುದು, ಏನಾದರೂ ಮೇಲ್ಮೈ ದೋಷಗಳಿದೆಯೇ ಎಂದು ಬೀಡ್ಸ್ ಅನ್ನು ಪರೀಕ್ಷಿಸುವುದು. 2 mm ದಪ್ಪದ MS ಶೀಟ್ನಲ್ಲಿ ಲಂಬವಾದ ಸ್ಥಾನದಲ್ಲಿ ಫಿಲ್ಲರ್ ರಾಡ್ನೊಂದಿಗೆ ಫ್ಯೂಷನ್ ರನ್ನ OAW ತಯಾರಿಕೆಗೆ ಅಗತ್ಯವಿರುವ ಸಾಧನಗಳನ್ನು ಈಗ ನೋಡೋಣ. ಸ್ಟೀಲ್ ರೂಲರ್, ಸೆಂಟರ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಸೇಫ್ಟಿ ಕ್ಲೋದಿಂಗ್, ಗ್ಲೌಸ್, PPE kit, nozzle number 5, tongs, CCMS filler rod 1.6 mm, OAW setup, cylinder key, tip cleaner, spark lighter, gas welding goggles. OAW ತಂತ್ರವನ್ನು ಬಳಸಿಕೊಂಡು 2 mm ದಪ್ಪದ MS ಶೀಟ್ನಲ್ಲಿ ಲಂಬವಾದ ಸ್ಥಾನದಲ್ಲಿ ಫಿಲ್ಲರ್ ರಾಡ್ನೊಂದಿಗೆ ಫ್ಯೂಷನ್ ರನ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನಾವು ನೋಡೋಣ. ಅಗತ್ಯ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. MS ಶೀಟ್ ಅನ್ನು 150 mm ಉದ್ದ, 100 mm ಅಗಲ ಮತ್ತು 2 mm ದಪ್ಪಕ್ಕೆ ಅನುಗುಣವಾಗಿ ಕತ್ತರಿಸಿ. MS ಶೀಟ್ ಅನ್ನು ಮೇಜಿನ ಮೇಲೆ ಇರಿಸಿ ಮತ್ತು ರೂಲರ್ ಅನ್ನು ಬಳಸಿಕೊಂಡು ಸರಳ ರೇಖೆಗಳನ್ನು ಬರೆಯಿರಿ. ನೇರ ರೇಖೆಗಳ ಮೇಲೆ ಪಂಚ್ ಮಾರ್ಕ್ ಮಾಡಿ. ಎಣ್ಣೆ ಅಥವಾ ತುಕ್ಕು ಇದ್ದರೆ ಹಾಳೆಯ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಸ್ಟೀಲ್ ವೈರ್ ಬ್ರಷ್ನಿಂದ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಅನುಕೂಲ
ಸ್ಪರ್ಶಕರ ಎತ್ತರದಲ್ಲಿ ಲಂಬವಾದ ಸ್ಥಾನದಲ್ಲಿ ವೆಲ್ಡ್ ಪೊಸಿಷನರ್ನಲ್ಲಿ ಪಂಚ್ ಮಾರ್ಕ್ ಮಾಡಿದ ಶೀಟ್ ಅನ್ನು ಫಿಕ್ಸ್ ಮಾಡಿ. ನಂಬರ್ 5 ಗಾತ್ರದ ನಾಜಲ್ ಆಯ್ಕೆ ಮಾಡಿ ಮತ್ತು ಅದನ್ನು ಬ್ಲೋ ಪೈಪ್ಗೆ ಫಿಕ್ಸ್ ಮಾಡಿ. 1.6 mm ಡಯಾ CCMS ರಾಡ್ ಅನ್ನು ಆಯ್ಕೆ ಮಾಡಿ. ಆಕ್ಸಿಜನ್ ಮತ್ತು ಅಸಿಟಿಲೀನ್ ಗ್ಯಾಸ್ಗಳಿಗೆ 0.15 kg/ಸ್ಕ್ವೇರ್ ಪ್ರೆಷರ್ ಸೆಟ್ ಮಾಡಿ. ಬ್ಲೋ ಪೈಪ್ ಅನ್ನು ಹೊತ್ತಿಸಿ ಮತ್ತು ನ್ಯೂಟ್ರಲ್ ಫ್ಲೇಮ್ ಸೆಟ್ ಮಾಡಿ. ವೆಲ್ಡ್ ಅನ್ನು ವರ್ಟಿಕಲ್ ಅಪ್ವರ್ಡ್ ಪೊಸಿಷನ್ ನಲ್ಲಿ ಡೆಪಾಸಿಟ್ ಮಾಡಿ. ನಾವೀಗ OAW ಪ್ರಾಸೆಸ್ ಅನ್ನು ಬಳಸಿಕೊಂಡು 2 mm ದಪ್ಪದ MS ಶೀಟ್ ನಲ್ಲಿ ವರ್ಟಿಕಲ್ ಪೊಸಿಷನ್ ನಲ್ಲಿ ಫಿಲ್ಲರ್ ರಾಡ್ ನೊಂದಿಗೆ ಫ್ಯೂಷನ್ ರನ್ ಮಾಡಲು ಬೇಕಾದ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ವೆಲ್ಡ್ ಬೀಡ್ ಅನ್ನು ಪಂಚ್ ಮಾಡಿದ ರೇಖೆಯ ಕೆಳಗಿನಿಂದ ಮೇಲಕ್ಕೆ ಡೆಪಾಸಿಟ್ ಮಾಡಲಾಗುತ್ತದೆ. ಬ್ಲೋ ಪೈಪ್ ಅನ್ನು 75 ಡಿಗ್ರಿನಲ್ಲಿ ಮತ್ತು ಫಿಲ್ಲರ್ ರಾಡ್ ಅನ್ನು 30 ರಿಂದ 40 ಡಿಗ್ರಿನಲ್ಲಿ ವೆಲ್ಡ್ ಲೈನ್ಗೆ ಹಿಡಿದುಕೊಳ್ಳಿ. ಬ್ಲೋ ಅಪ್ ನಾಜಲ್ ಮತ್ತು ಫಿಲ್ಲರ್ ರಾಡ್ ಮತ್ತು ಶೀಟ್ ಮೇಲ್ಮೈಗಳ ನಡುವಿನ ಕೋನವು 90 ಡಿಗ್ರಿ ಆಗಿರಬೇಕು. ಮೂಲ ಲೋಹದ ಕರಗುವಿಕೆಯನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಫಿಲ್ಲರ್ ರಾಡ್ ಅನ್ನು ಸಾಧ್ಯವಾದಷ್ಟು ಕನಿಷ್ಠವಾಗಿ ಇರಿಸಲಾಗುತ್ತದೆ. ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ಗೆ ಸರಿಯಾದ ಕೋನಗಳನ್ನು ಮೇಂಟೈನ್ ಮಾಡಿ. ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ಅನ್ನು ಅಲುಗಾಡದಂತೆ ಸರಿಸಿ. ಮೇಲ್ಮುಖ ದಿಕ್ಕಿನಲ್ಲಿ ಏಕರೂಪದ ವೇಗದಲ್ಲಿ ಗುರುತಿಸಲಾದ ರೇಖೆಯ ಉದ್ದಕ್ಕೂ ಸರಿಸಿ. ಬ್ಯಾಕ್ ಫೈರ್ ಅನ್ನು ತಪ್ಪಿಸಲು ಕರಗಿದ ಲೋಹದೊಂದಿಗೆ ಜ್ವಾಲೆಯ ಒಳಗಿನ ಕೋನ್ ಸಂಪರ್ಕಕ್ಕೆ ಬರಲು ಅನುಮತಿಸಬೇಡಿ. ರೇಖೆಯ ಮೇಲಿನ ತುದಿಯವರೆಗೆ ವೆಲ್ಡ್ ಬೀಡ್ ಅನ್ನು ಸಂಪೂರ್ಣವಾಗಿ ಡೆಪಾಸಿಟ್ ಮಾಡಿ ಮತ್ತು ಕ್ರ್ಯಾಟರ್ ಅನ್ನು ತುಂಬಲು ಮರೆಯಬೇಡಿ. ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ನ ಸರಿಯಾದ ಕುಶಲತೆಯಿಂದ ಅಂಡರ್ಕಟ್ ದೋಷಗಳನ್ನು ತಪ್ಪಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ.
ಬೀಡನ್ನು ಸ್ವಚ್ಛಗೊಳಿಸಿ ಮತ್ತು ಯಾವುದೇ ಮೇಲ್ಮೈ ಅಥವಾ ಬಾಹ್ಯ ದೋಷಗಳಿದೆಯೇ ಎಂದು ನೇರವಾಗಿ ಪರೀಕ್ಷಿಸಿ. ಈಗ OAW ಪ್ರಕ್ರಿಯೆಯಿಂದ 2mm ದಪ್ಪದ MS ಶೀಟ್ ಮೇಲೆ ಲಂಬವಾದ ಸ್ಥಾನದಲ್ಲಿ ಫಿಲ್ಲರ್ ರಾಡ್ನೊಂದಿಗೆ ಫ್ಯೂಷನ್ ರನ್ಗಾಗಿ ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನಾವು ನೋಡುತ್ತೇವೆ. ಪ್ರೊಟೆಕ್ಟಿವ್ ಉಡುಪುಗಳನ್ನು ಧರಿಸಿ. ವೆಲ್ಡ್ ಮೆಟಲ್ ಶೇಖರಣೆಯು ಮೇಲ್ಮುಖವಾಗಿ ಸಾಗುತ್ತಿರುವಾಗ ಬ್ಲೋಪೈಪ್ ಮತ್ತು ಹಾಸಸ್ ತೂಕವು ನಿಮ್ಮ ಕೈಯನ್ನು ಕೆಳಕ್ಕೆ ಎಳೆಯದಂತೆ ಎಚ್ಚರಿಕೆ ವಹಿಸಿ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಅಂಡರ್ಕಟ್, poor bead profile, excessive reinforcement, uneven bead profile. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. 150 mm ಉದ್ದ, 100 mm ಅಗಲ ಮತ್ತು 2 mm ದಪ್ಪದ ಗಾತ್ರೆಯ ಪ್ರಕಾರ MS ಶೀಟ್ ಅನ್ನು ತಯಾರಿಸಿ. ವೆಂಡ್ ಪೊಸಿಷನ್ನಲ್ಲಿ ವರ್ಟಿಕಲ್ ಪೊಸಿಷನಲ್ಲಿ ಜಾಬ್ ಅನ್ನು ಸರಿಪಡಿಸಿ. ಬೀಡನ್ನು ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ವರ್ಟಿಕಲ್ ಪೊಸಿಷನ್ನಲ್ಲಿ ಡೆಪಾಸಿಟ್ ಮಾಡಿ. ಯಾವುದೇ ಸರ್ಫೆಕ್ಸ್ ಡಿಫೆಕ್ಟ್ಸ್ಗಳಿಗಾಗಿ ಬೀಡನ್ನು ಪರೀಕ್ಷಿಸಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.